ತೀವ್ರಗಾಮಿಗಳು ಕ್ವಶನ್ ಪೇಪರ್ದಲ್ಲಿ ಕೆಲವು ಸಮಯದಲ್ಲಿ ಇದ್ರ ಮೇಲೆ ಏನ್ ಬಂದಿರ್ತಂದ್ರೆ ಉಗ್ರಗಾಮಿಗಳು ಅಂತ ಕೊಟ್ಟಿರ್ತಾರೆ, ನಾನು ಕೊಡಬಾರದು. ಉಗ್ರಗಾಮಿಗಳು, ಭಯೋತ್ಪಾದಕರು. ಕ್ವಶನ್ ಪೇಪರ್ ಸೆಟ್ ಮಾಡೋರು ದಯವಿಟ್ಟು ಕನ್ನಡ ಭಾಷೆಗೆ ಒಂದು ಅದ್ಭುತವಾದ ಶಕ್ತಿ ಇದೆ, ಅದನ್ನ ಕೆಡಿಸ್ಲಕ್ ಹೋಗ್ಬೇಡ್ರಿ. ಬ್ರಿಟಿಷರ ಬೇಸಿಗೆ ರಾಜಧಾನಿ ಯಾವ್ದಂದ್ರ ಸಿಮ್ಲಾ. ನೋಡಿ, ಸಿಮ್ಲಾ ಎಲ್ಲಿದೆ ಅಂದ್ರ ಹಿಮಾಚಲ ಪ್ರದೇಶದ ಸಿಮ್ಲಾ. ಹಾಗಾದ್ರೆ ಹಿಮಾಚಲ ಪ್ರದೇಶದ ಸಿಮ್ಲಾವನ್ನ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದ ವರ್ಷ 1849. ಇದನ್ನ ಮಾಡಿದವರು ಯಾರಂದ್ರೆ ಲಾರ್ಡ್ ಡಾಲ್ ಹೌಸಿ. ತಾಜ್ ಮಹಲದ ಕಲ್ಲುಗಳನ್ನ ಮಾರಾಟ ಮಾಡಿ ತನ್ನ ಸೈನಿಕರಿಗೆ ವೇತನ ಕೊಡಲು ನಿರ್ಧಾರ ಮಾಡಿದಂತ ವ್ಯಕ್ತಿ ಇವನು. ಸಾಮಾನ್ಯ ಪುಣ್ಯಾತ್ಮ ಅಲ್ಲ ಇವನು, ಲಾರ್ಡ್ ಡಾಲ್ ಹೌಸಿ. ಈತನನ್ನ ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರೀತಾರೆ. ಅಂಚೆ ತಂತಿಯನ್ನು ಪರಿಚಯ ಮಾಡಿದಂತ ವ್ಯಕ್ತಿ, ಧಾರ್ಮಿಕ ನ್ಯೂನತೆ ಕಾಯ್ದೆಯನ್ನು ಜಾರಿಗೆ ತಂದ ವ್ಯಕ್ತಿ. ಹೌದಲ್ಲೋ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಕಲ್ಪನೆಯನ್ನು ಜಾರಿಗೆ ತರ್ತಾನೆ. ರಾಜರ ಸಹಾಯಧನ ರದ್ದು ಮಾಡ್ತಾನೆ. ಬಿರುದು ಬಾವಲಿಗಳು ರದ್ದು ಮಾಡುವ ಸಮಯದಲ್ಲಿ ದೆಹಲಿಯ ಚಕ್ರವರ್ತಿ 2ನೇ ಬಹದ್ದೂರ್ ಶಾ ಹೇಳ್ತಾನೆ, ಒಂದು ವೇಳೆ ನೀ ಎಲ್ಲಾದ್ರೂ ಚಕ್ರವರ್ತಿ ಅಂತ ಹೇಳಿದ್ರೆ ನಿನ್ನನ್ನ ಕೆಂಪು ಕೋಟೆಯಿಂದ ಹೊರಗಾಕಿ ಕೆಂಪು ಕೋಟೆಯನ್ನು ಜೆರಾಕ್ಸ್ ಸೆಂಟರ್ ಮಾಡ್ತೀನಿ ಅಂದಾಗ 2ನೇ ಬಹದ್ದೂರ್ ಶಾ ಅಂತ ಮೆಟ್ಟ ಹರಿತೀನಿ ಹೊಡಿತೀನಿ ನಿನಗಂತ ಶಿಕ್ಕರ ಸಿಗನಿ ಅಂತ, ಏನ ಆಟ ಹಚ್ಚಿ ಅನ್ನಿ ಅಂತ. ಅಂದ್ರೆ ಹೆಂಗ ಆಲಕ್ಕಿಲ್ಲ ಕೆಂಪು ಕೋಟೆ ಜೆರಾಕ್ಸ್ ಸೆಂಟರ್ ಮಾಡ್ತೀನಿ ಅಂದ್ರು. ಯಾಕಂದ್ರೆ ಬ್ರಿಟಿಷರಿಗೆ ಭಾರತ ದೇಶದಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಟ್ಟವರು ಜಹಾಂಗೀರ್. ಬ್ರಿಟಿಷರಿಗೆ ಭಾರತ ದೇಶದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟವರು ಪರುಕ್ಷಿಯಾರ್. ಬ್ರಿಟಿಷರಿಗೆ ಭಾರತ ದೇಶದಲ್ಲಿ ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ತೆರಿಗೆ ಸಂಗ್ರಹ ಮಾಡಕ್ಕೆ ಅವಕಾಶ ಕೊಟ್ಟವರು 2ನೇ ಶಾ ಆಲಂ. ಮತ್ತ ಆ ಸಂಪ್ರದಾಯ ಅಂದ್ರೆ ಬ್ರಿಟಿಷರಿಗೆ ಬೆಂಬಲ ಕೊಟ್ಟಂತ ಮನೆತನವನ್ನೇ ಜೆರಾಕ್ಸ್ ಸೆಂಟರ್ ನಾಗಿ ಘೋಷಣೆ ಮಾಡ್ತೀನಿ ಅಂದ್ರೆ ಹೆಂಗ ಆಲಕ್ಕಿಲ್ಲ ವಿಚಾರ ಮಾಡ್ರಿ. ಆ ಉದ್ದೇಶಕ್ಕಾಗಿ ಈ ಲಾರ್ಡ್ ಡಾಲ್ ಹೌಸಿ ಏನ್ ಮಾಡಿದ ಅಂದ್ರೆ ಸಿಮ್ಲಾವನ್ನ ತನ್ನ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿಕೊಂಡೇ ಇರಲಿ.